ಹಾಯ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಹೇಗಿದ್ದೀರ ಎಲ್ಲರೂ? ವೆಲ್ಕಮ್ ಟು ದ ಚಾನಲ್. ಈಗ ಟೈಮ್ 7:30 ಆಗಿದೆ. ಇವತ್ತು ಸಾಟರ್ಡೆ. ನಾನು ಸಾಟರ್ಡೆ ಆದರೂ ಯಾಕೆ ಬೇಗ ಎದ್ದಿದ್ದೇನೆ ಅಂತ ಹೇಳಿದರೆ, ಇವತ್ತು ನನಗೆ GTT ಟೆಸ್ಟ್ ಇದೆ. ಅಂದರೆ ಗ್ಲೂಕೋಸ್ ಟಾಲರೆನ್ಸ್ ಟೆಸ್ಟ್. ಇದು ಬಿಟ್ವೀನ್ 6 to 7 months ಆಫ್ ಪ್ರೆಗ್ನೆನ್ಸಿಯಲ್ಲಿ ಮಾಡ್ತಾರೆ. ಯಾಕಂದರೆ ಈ ಗೆಸ್ಟೇಷನಲ್ ಡಯಾಬಿಟಿಸ್ ಎಲ್ಲ ಬರ್ತದಲ್ಲ, ಸೊ ಅದು ಐಡೆಂಟಿಫೈ ಮಾಡಲಿಕ್ಕೆ ವೆದರ್ ನಿಮ್ಮ ಬ್ಲಡ್ಡಲ್ಲಿ ಗೆಸ್ಟೇಷನಲ್ ಡಯಾಬಿಟಿಸ್ ಇದೆಯಾ ಅಥವಾ ಗ್ಲೂಕೋಸ್ ಟಾಲರೆನ್ಸ್ ಇದು ಎಷ್ಟಿರ್ತದೆ ರೇಂಜ್ ಅಂತ ಐಡೆಂಟಿಫೈ ಮಾಡಲಿಕ್ಕೆ. ಸೊ ಈ ಟೆಸ್ಟ್ ಮಾಡಬೇಕಾದ್ರೆ ನಾನು 8 hours ಫಾಸ್ಟಿಂಗ್ ಇರಬೇಕು. ಇದು ನನಗೆ ಸ್ವಲ್ಪ ಡಿಫಿಕಲ್ಟ್ ಟೆಸ್ಟ್ ಅಂತ ಆಗ್ತದೆ. ಸೊ ನಿನ್ನೆ ನಾನು ಲಾಸ್ಟ್ 11 o'clock ತಿಂದದ್ದು. ಈಗ 7:30 ಆಯ್ತಲ್ಲ, ಆಲ್ಮೋಸ್ಟು 8 hours ಆಯಿತು. ಈಗ ನಾನು ಹೋಗಬೇಕು ಹಾಸ್ಪಿಟಲಿಗೆ. ಇವತ್ತು ಲೈನಲ್ಲಿ ಕೂಡ ಇಲ್ಲ. ಬೆಳಗ್ಗೆ ಅವರಿಗೆ ಕ್ರಿಕೆಟ್ ಮ್ಯಾಚ್ ಇದೆ ಅಂತ ಹೋಗಿದ್ದಾರೆ 5:30 ಎದ್ದು. ಸೊ ಈಗ ನಾನು ಫ್ರೆಶನ್ ಅಪ್ ಆಯಿತು. ಜಸ್ಟ್ ನೀರು ಮಾತ್ರ ಕುಡಿಲಿಕ್ಕೆ ನೀರು ಕುಡಿದು ನಾನೀಗ ಅಂತ ಹೊರಡಿ ಟ್ಯಾಕ್ಸಿ ಮಾಡಿಬಿಟ್ಟು ಹೋಗಬೇಕು. ನಾನೀಗ ರೆಡಿ ಆಗಿದ್ದೇನೆ. ಈ ರೆಡ್ ಕಲರ್ ಡ್ರೆಸ್ ಹಾಕಿದ್ದೇನೆ. ಈಗ ನಾನು ಹೋಗುದು. ನಿಮಗೆ ಮತ್ತೆ ಹಾಸ್ಪಿಟಲಲ್ಲಿ ಏನೆಲ್ಲ ಆಗ್ತದಂತ ತಿಳಿಸ್ತೇನೆ. ನಾನೀಗ ಟ್ಯಾಕ್ಸಿ ಆಲ್ರೆಡಿ ಬುಕ್ ಮಾಡಿದ್ದೆ. ಆಲ್ರೆಡಿ ಬಂದಿದ್ದಾರೆ ಟ್ಯಾಕ್ಸಿ ಡ್ರೈವರ್. ಸೊ ಈಗ ಟ್ಯಾಕ್ಸಿಯಲ್ಲಿ ಹೋಗುದು. ಇಲ್ಲಿ ರೆಡಿ ಇದೆ ಟ್ಯಾಕ್ಸಿ. ಸೊ ನಮ್ಮ ಮನೆಯಿಂದ ಹಾಸ್ಪಿಟಲ್ಗೆ ಹೋಗಲಿಕ್ಕೆ ಒಂದು 10 minutes ಅಷ್ಟೇ, 10-12 minutes ಟ್ರಾಫಿಕ್ ಇಲ್ಲ ಅಂದರೆ. ನಾನೀಗ ಮನಸ್ಸಲ್ಲಿ ಅಂದ್ಕೊಳ್ತಿದ್ದೇನೆ, ಈಗ ಫಾಸ್ಟಿಂಗ್ ಇದ್ದಲ್ಲ ಆಲ್ಮೋಸ್ಟ್ ಲೈಕ್ 8 to 9 hours. ಈಗ ಏನು ತಿನ್ನಲಿಕ್ಕಿಲ್ಲ 11 o'clock ತನಕ. ಈ ಟೆಸ್ಟಿಗೆ ಅಂದರೆ 3 ಸಲ ಬ್ಲಡ್ ಸ್ಯಾಂಪಲ್ ತಗೊಳ್ಬೇಕು. ನನಗೆ ಏನಾದರೂ ತಲೆ ತಿರುಗದಿದ್ರೆ ಸಾಕು ಹಾಗೆ ಅಂತ ನಾನು ಪ್ರೇ ಮಾಡ್ತಿದ್ದೇನೆ. ನಾನೀಗ ಹಾಸ್ಪಿಟಲಿಗೆ ರೀಚ್ ಆದೆ. ಈಗ ಇದು ರಿಸೆಪ್ಷನ್ ಹಾಸ್ಪಿಟಲ್. ಇಂಟರ್ನ್ಯಾಷನಲ್ ಮಾಡರ್ನ್ ಹಾಸ್ಪಿಟಲ್ ಅಂತ. ಈಗ ನಾನು 2nd floorಗೆ ಹೋಗಬೇಕು. 2nd floorಲ್ಲಿರೋದು ಗೈನಕಾಲಜಿ ಡಿಪಾರ್ಟ್ಮೆಂಟ್. ಸೊ ಅಲ್ಲಿ ಹೋಗಿಬಿಟ್ಟು ಅಲ್ಲಿ ಇನ್ಶೂರೆನ್ಸ್ ಇದು ಪೇಪರ್ ಕೊಡ್ತಾರೆ ಯಾವ ಟೆಸ್ಟ್ ಇದೆ ಅಂತ. ಸೊ ಅಲ್ಲಿ ಏನಾದರೂ ಕೋಪೆ ಇದ್ದರೆ ಪೇ ಮಾಡಿಬಿಟ್ಟು ಮತ್ತೆ ಲ್ಯಾಬಿಗೆ ಹೋಗಬೇಕು. ಈ ಟೆಸ್ಟಿಂದಾಗಿ ಇವತ್ತು ಅರ್ಧ ದಿನ ನಂದು ಇಲ್ಲೇ ಆಯಿತು. ಬೆಳಗ್ಗೆಯಿಂದ ಒಂದು 12 o'clock ತನಕ ಇಲ್ಲೇ ಇರಬೇಕಾಗ್ತದೆ. ಬೋರ್ ಕೂಡ ಆಗ್ತದೆ. ಎಂತ ಮಾಡೋದು, ಎಷ್ಟು ಮೊಬೈಲೆಲ್ಲ ನೋಡಲಿಕ್ಕೆ ಆಗ್ತದೆ. ಈ ಕೂತ್ಕೊಂಡು ವೆಯ್ಟ್ ಮಾಡೋದು ಅಂತ ಹೇಳಿದರೆ ದೊಡ್ಡ ಕಿರಿಕಿರಿ ಮಾತ್ರ. ಈಗ ನಾನು ಬಂದೆ ಇಲ್ಲಿ ಪೇಪರ್ ತಗೊಳ್ಳಿಕ್ಕೆ. ನೋಡಿ, ಇಲ್ಲಿ ನನಗೆ ಸಿಕ್ತು. ನಾನು ಪೇ ಕೂಡ ಮಾಡಿದೆ. ಕೋಪೇ ಮಾಡಲಿಕ್ಕಿತ್ತು. ಸೊ ಟೋಟಲ್ 3 ಟೆಸ್ಟ್ ಕೊಟ್ಟಿದ್ದಾರೆ. ಕಂಪ್ಲೀಟ್ ಬ್ಲಡ್ ಕೌಂಟ್ ಮತ್ತು ಯೂರಿನ್ ಅನಾಲಿಸಿಸ್ ಮತ್ತು GTT ಗ್ಲೂಕೋಸ್ ಟಾಲರೆನ್ಸ್ ಟೆಸ್ಟ್. ಈಗ ನಾನು 1st floorಲ್ಲಿ ಲ್ಯಾಬ್ ಇದೆ, ಅಲ್ಲಿ ಹೋಗಬೇಕು ಈಗ ಟೆಸ್ಟ್ ಮಾಡಲಿಕ್ಕೆ. ಸೊ ಲ್ಯಾಬಿಗೆ ಹೋಗಬೇಕಾದ್ರೆ ಫಸ್ಟ್ ಅಲ್ಲಿ ಟೋಕನ್ ಕೂಡ ತಗೊಳ್ಬೇಕು. ನಾನು ಟೋಕನ್ ತಗೊಂಡಿದ್ದೇನೆ. ನನಗಿಂತ ಮೊದಲು 2 ಇದ್ದಾರೆ ಅಷ್ಟೇ. ನಾನೀಗ ಬ್ಲಡ್ ಸ್ಯಾಂಪಲ್ ಅವ್ರು ತಗೊಂಡ್ರು ನಂದು ಫಸ್ಟ್ ಅಂದರೆ ಫಾಸ್ಟಿಂಗಲ್ಲಿ. ಈಗ ನನಗೆ ಈ ಗ್ಲೂಕೋಸ್ ಡ್ರಿಂಕ್ ಕೊಟ್ಟಿದ್ದಾರೆ. ಇದು ಅಂದರೆ 10 minutes ಒಳಗೆ ಈ ಫುಲ್ ಬಾಟಲನ್ನು ಕುಡಿಬೇಕು. ಆ ನಂತರ 1 hour ಬಿಟ್ಟು ಒಂದು ಟೆಸ್ಟ್ ಮಾಡಬೇಕು. ಆ ಟೆಸ್ಟ್ ಆಗಿ ಇನ್ನೊಂದು 1 hour ನಂತರ ಇನ್ನೊಂದು ಟೆಸ್ಟ್ ಮಾಡಬೇಕು. ಹಾಗೆಯೇ ಯೂರಿನ್ ಅನಾಲಿಸಿಸ್ ಮಾಡಬೇಕಲ್ಲ, ಸೊ ಯೂರಿನನ್ನು ಕೂಡ ಸ್ಯಾಂಪಲ್ ಕೊಡಬೇಕು ಅವರಿಗೆ. ಇಲ್ಲಿ ನಂದು ಟೆಸ್ಟ್ ಎಲ್ಲ ಆಯಿತು. ಈಗ ಗಂಟೆ 11:30 ಆಯಿತು ಮಾರ್ನಿಂಗ್. ಲೈನಲ್ಲಿ ಆಲ್ರೆಡಿ ಅವರ ಕ್ರಿಕೆಟ್ ಎಲ್ಲ ಆಟಾಡಿ ಮನೆಗೆ ಹೋಗಿ ಫ್ರೆಶ್ ಆಗಿ ನನ್ನನ್ನು ಪಿಕ್ ಮಾಡಲಿಕ್ಕೆ ಅಂತ ಬಂದಿದ್ದಾರೆ. ಸೊ ನಾನೀಗ ಅಲ್ಲಿ ಪಾರ್ಕಿಂಗ್ ಲಾಟ್ ಹತ್ರ ಹೋಗ್ತಾ ಇದ್ದೇನೆ ವಾಕ್ ಮಾಡಿಬಿಟ್ಟು. ನನಗಂತೂ ತುಂಬ ಹಸಿವೆ ಕೂಡ ಆಗ್ತಾ ಇದೆ. ಈಗ ಏನಾದರೂ ಹೋಟೆಲಿಗೆ ಹೋಗಿ ಬ್ರೇಕ್ಫಾಸ್ಟ್ ಒಂದು ಮಾಡಬೇಕು ಫಸ್ಟ್. ಸೊ ಅಲ್ಲಿ ನಿಂತಿದ್ದಾರೆ, ಇಂಡಿಕೇಟರ್ ಹಾಕಿಬಿಟ್ಟು ಅಲ್ಲಿಗೆ ಹೋಗೋದು ಈಗ. ಈ GTT ಟೆಸ್ಟ್ ಇದೆಲ್ಲ, ಇದು ವೆರಿ ಇಂಪಾರ್ಟೆಂಟ್. 3rd trimester ಇದು ಮಾಡಲೇಬೇಕು. ಮಾಡಿದರೆ ನಿಮಗೆ
ಗೊತ್ತಾಗ್ತದೆ ಗೆಸ್ಟೇಷನಲ್ಲಿ ಡಯಾಬಿಟಿಸ್ ಬರುವ ಚಾನ್ಸಸ್ ಇದೆ ಅಥವಾ ಆಲ್ರೆಡಿ ಬಂದಿದೆ ಅಂತ. ಈಗ ಬರುವ ಚಾನ್ಸಸ್ ಇದ್ದರೆ ನೀವು ಡಯಟ್ ಕಂಟ್ರೋಲ್ ಮಾಡಿಬಿಟ್ಟು ಅದನ್ನು ಕ್ಯೂರ್ ಮಾಡ್ಬೋದು, ಆದರೆ ಮಾನಿಟರ್ ಮಾಡ್ತಾ ಇರಬೇಕು. ಆಯ್ತಾ ಟೆಸ್ಟ್? ಟೆಸ್ಟ್ ಎಲ್ಲ ಆಯ್ತು. ನಾನು ಬಾಡಿ ಹೋಗಿದ್ದೇನೆ 3 ಗಂಟೆ ಅಲ್ಲಿ ಕೂತು. ಈಗ ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಕು. ಹೆವಿ ಬ್ರೇಕ್ಫಾಸ್ಟ್, ತುಂಬಾ ಹಸಿವೆ ಆಗ್ತಾ ಉಂಟು. ಎಂತದು ದೊಡ್ಡ ಟೆಸ್ಟ್? ಅದು GTT ಟೆಸ್ಟ್ ಅಂತ. GTT ಅಂದ್ರೆ ಗ್ಲೂಕೋಸ್ ಟಾಲರೆನ್ಸ್ ಟೆಸ್ಟ್. ಈಗ ನಾವು ಎಲ್ಲಿಗೆ ಹೋಗುದು ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕೆ? ವೀನಸ್ ಅಂತ ರೆಸ್ಟೋರೆಂಟ್ ಉಂಟು ನಮ್ದು ಬ್ಯಾಂಗ್ಳೂರ್. ಸೂಪರ್ ಇರ್ತದೆ ಬ್ರೇಕ್ಫಾಸ್ಟ್. ಅವರದ್ದು ಇನ್ನೊಂದು ಬ್ರಾಂಚ್ ಇದೆ, ಅದರ ಹೆಸರು ಅಂತ ಗೊತ್ತುಂಟಾ? ಅಂಬಾ ರೆಸ್ಟೋರೆಂಟ್. ನಂಗೆ ಎಲ್ಲ ಕಡೆ ಇಲ್ಲಿ ಈ ಕೈ ಮೇಲೆ ಕೆಳಗೆ ಎಲ್ಲ ಬ್ಲಡ್ ತೆಗ್ದಿದ್ದಾರೆ. ನಂಗೆ ವೀನ್ಸ್ ಸಿಗುದಿಲ್ಲ, ಸ್ವಲ್ಪ ಕಷ್ಟ. ತಿನ್ ವೀನ್ಸ್, ವಿಸಿಬಲ್ ವೀನ್ಸ್. ಡೀಪ್ ವೀನ್ಸ್ ಇದೆ, ಅದು ತುಂಬಾ ಎಕ್ಸ್ಪರ್ಟ್ ಲ್ಯಾಬ್ ಟೆಕ್ನಿಷಿಯನ್ ಇದ್ರೆ ಮಾತ್ರ ಅವರಿಗೆ ಸಿಗ್ತದೆ. ಇವತ್ತು ಅವರಿಗೆ ಸಿಗ್ಲಿಲ್ಲ. ಒಮ್ಮೆ ಹಾಕ್ತಾರೆ, ತೆಗಿತಾರೆ, ಅಲ್ಲಿಂದಲೇ ಹೀಗೆ ನೋಡ್ತಾರೆ ವೀನ್ಸ್ ಅನ್ನು. ನಾವಿಲ್ಲಿ ವೀನಸ್ ರೆಸ್ಟೋರೆಂಟಿಗೆ ರೀಚ್ ಆಗಿದ್ದೇವೆ. ನಾನು ಫಸ್ಟೇ ಹೋಗ್ಬಿಟ್ಟು ಮಿನಿ ಟಿಫಿನ್ ಆರ್ಡರ್ ಮಾಡಿದೆ. ಮಿನಿ ಟಿಫಿನಲ್ಲಿ ಸ್ಮಾಲ್ ಇಡ್ಲೀಸ್ ಮತ್ತು ವಡ, ಶೀರಾ ಮತ್ತು ಉಪ್ಮಾ ಮತ್ತು ಒಂದು ಮಸಾಲೆ ದೋಸೆ ಕೂಡ ಸಿಗ್ತದೆ. ಇದನ್ನೊಂದು ಆರ್ಡರ್ ಮಾಡಿಬಿಟ್ಟು ನಾನು ಒಂದು ಬೇಗ ತಿಂತಿದ್ದೇನೆ. ನನಗೆ ಹಸಿವೆ ಸಹಿಸ್ಲಿಕ್ಕೆ ಆಗಲಿಲ್ಲ. ಇಲ್ಲಿ ಮಸಾಲೆ ದೋಸೆ ಕೂಡ ಬಂತು. ಮತ್ತು ಮೇನ್ ಎಂತಂತ ಹೇಳಿದರೆ ನಾನು ಟೀ ಕೂಡ ಆರ್ಡರ್ ಮಾಡಿದ್ದೇನೆ. ನನಗೆ ಬೆಳಗ್ಗೆದ್ದು ಒಂದು ಜಸ್ಟ್ ಹಾಫ್ ಕಪ್ ಆದರೂ ಟೀ ಕುಡಿಬೇಕು, ಇಲ್ಲಾಂದರೆ ನನಗೆ ಹೆಡ್ಏಕ್ ಸ್ಟಾರ್ಟ್ ಆಗ್ತದೆ. ಸೊ ಅದೊಂದು ದೊಡ್ಡ ಪ್ರಾಬ್ಲಮ್. ಎಲ್ಲಿ ಹೋದರೂ ಟೀ ಒಂದು ಬೇಕು ಬೆಳಗ್ಗೆದ್ದು, ಸ್ವಲ್ಪ ಇದ್ದರೂ ಓಕೆ. ಹಾಗೆ ಟೀ ಎಲ್ಲ ಕುಡಿದು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ವಿ. ಲೈನಲ್ಲಿ ಶೀರಾ ಮತ್ತು ಉಪ್ಮಾ ಮತ್ತೆಂದ ವಡ ತಗೊಂಡಿದ್ದಾರೆ. ಈ ರೆಸ್ಟೋರೆಂಟ್ ವೀನಸ್ ಅಂತ ಕರಾಮದಲ್ಲಿದೆ. ಇಲ್ಲಿ ಒಮ್ಮೆ ನೀವು ಬ್ರೇಕ್ಫಾಸ್ಟ್ ತಿನ್ನಲಿಕ್ಕೆ ಬನ್ನಿ. ನೀವು ಮ್ಯಾಂಗ್ಳೂರಿಯನ್ ಆದರೆ, ಮ್ಯಾಂಗ್ಳೂರಿಯನ್ ಅಂತಲ್ಲ ಯಾರಿಗೂ, ತುಂಬ ಟೇಸ್ಟಿ ಬ್ರೇಕ್ಫಾಸ್ಟ್ ಇದೆ. ಟೇಸ್ಟ್ ಅಂತೂ ನಿಮಗೆ ಮ್ಯಾಂಗ್ಳೂರಲ್ಲಿ ಮಸಾಲೆ ದೋಸೆ ಮತ್ತು ಇಡ್ಲಿ ವಡ ಹೇಗೆ ಸಿಗ್ತದಲ್ಲ, ಸಿಮಿಲರ್ ಟೇಸ್ಟ್. ಮತ್ತು ಇವರು ಗೀ ಎಲ್ಲ ಮಾಡ್ತಾರೆ ಅನಿಸುತ್ತೆ, ಆ ಫ್ಲೇವರ್, ಗೀದ್ದು ಫ್ಲೇವರ್ ಕೂಡ ಬರ್ತದೆ. ತುಂಬ ಟೇಸ್ಟಿಯಾಗಿದೆ. ಇದೆ ವೀನಸ್ ಅಂತ ರೆಸ್ಟೋರೆಂಟ್. ಒಮ್ಮೆ ನೀವು ವಿಸಿಟ್ ಮಾಡಿ ನೋಡಿ. ಇವರ ಹತ್ರ ಸ್ವೀಟ್ಸ್ ಆಗಿರ್ಬೋದು, ಈವನ್ ಈ ಪಿಕ್ಕಲ್ಸ್ ಎಲ್ಲ ಇರ್ತದಲ್ಲ ಅದೆಲ್ಲ ಇದೆ ತುಂಬ. ಈವನ್ ಫುಡ್ ಕ್ವಾಲಿಟಿ ಆಗಿರ್ಬೋದು, ಕ್ವಾಂಟಿಟಿ, ಈವನ್ ಈ ಹೈಜೀನ್ ಎಲ್ಲ ಒಳ್ಳೆ ಮೇಂಟೈನ್ ಮಾಡ್ತಾರೆ. ನನಗೆ ತುಂಬ ಇಷ್ಟ ಆಗ್ತದೆ ಇಲ್ಲಿದು ಬ್ರೇಕ್ಫಾಸ್ಟ್ ತಿನ್ನಲಿಕ್ಕೆ. ಈಗ ನನ್ನ ಹೊಟ್ಟೆ ಫುಲ್ ಆಯ್ತು. ಈಗ ನಾನು ಫುಲ್ ಜೋಶ್. ಹೊಟ್ಟೆ ಫುಲ್ ಅಂತ ಹೇಳಿ ಸ್ವಲ್ಪ ಸರಿ ನಡಿ, ಕಾಣ್ತದೆ. ಎಲ್ಲೆಲ್ಲಿ ಹೋಗಿ ಗುದ್ದು ಬೇಡ. ಚೆನ್ನಾಗಿದೆ ಅಲ್ಲ? ಪಾರ್ಕಿಂಗ್ ಸಿಗ್ಲಿಕ್ಕೆ ತುಂಬಾ ಕಷ್ಟ, ಸಾಟರ್ಡೆ ಅಲ್ಲ. ಸೊ ಏನೋ ಲಕ್ಕಿ ಪಾರ್ಕ್ ಇದೆ. ಮೊಟ್ಟೆ ಹೊಡೆದು ಹಾಕಿದ್ರೆ ಆಮ್ಲೆಟ್ ಆಗ್ತದೆ. ಇದು ನಮ್ಮ ಗಾಡಿ. ಫೈನಲಿ ನಾವು ಮನೆಗೆ ಅಂದರೆ ರೀಚ್ ಆಗಿದ್ದೇವೆ. ನಮ್ಮ ಬಿಲ್ಡಿಂಗ್ ಎಂಟ್ರೆನ್ಸ್ ಅಲ್ಲಿ ಇದ್ದೇವೆ. ಇನ್ನು ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡೋದು. ಈಗ ಹೊಟ್ಟೆ ಫುಲ್. ಹಾಯ್ ಫ್ರೆಂಡ್ಸ್, ನಾವು ಮನೆಗೆ ರೀಚ್ ಆದ್ವಿ. ಆಯ್ತು, ಟೆಸ್ಟ್ ಎಲ್ಲ ಆಯ್ತು, ಹೊಟ್ಟೆ ಪೂಜೆ ಸಹ ಆಯ್ತು. ಈಗ ಹೋಗುದು, ಸ್ವಲ್ಪ ರೆಸ್ಟ್ ಮಾಡೋದು. ಈ ಬ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೊಂದು ವಿಡಿಯೋ ಜೊತೆಗೆ ಸಿಗ್ತೇನೆ. ಬಾಯ್.